ನಗು ನಗುತ್ತಾ ನಲಿ ನಲಿ. ವೆಲ್ಕಮ್ ಮೈ ಡಿಯರ್ ಪೀಪಲ್, ವೆಲ್ಕಮ್. ನಿಮ್ಮನ್ನು ನಕ್ಕು ನಗಿಸೋ, ಹೊಟ್ಟೆ ಉಳ್ಳಾಡ್ಕೊಂಡು ನಗಿಸೋವಂಥ ಈ ನಿತ್ಯಾನಂದ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಏನಿದು ಮ್ಯಾನ್, ಗೌಡ್ರು ಪದ್ಮನಾಭ ಅಂದರೆ ನಿತ್ಯಾಸು ಬಿಡದೆ ಅಂತಾರೆ, ಬಟ್ ನಾನು ಮಾತ್ರ ಸದ್ಯಕ್ಕೆ ಓನ್ಲಿ ಮಿಮಿಕ್ರಿ ದಯಾನಂದ ಅಂತೀನಿ ಮ್ಯಾನ್. ಮಿಮಿಕ್ರಿ ದಯಾನಂದ ಅಂತಿದ್ದೀನಿ. ವೈ ಅಂತ ಕೇಳ್ತೀರಾ ಮ್ಯಾನ್? ಇವತ್ತು ನಮ್ಮ ಈ ನಿತ್ಯಾನಂದ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ನಕ್ಕು ನಲಿಸೋದಕ್ಕೆ ನಮ್ಮ ದಯಾನಂದ್ ಬ್ರದರ್ ಬಂದಿದ್ದಾರೆ ಮ್ಯಾನ್. ನಮ್ಮ ದಯಾನಂದ್ ಬ್ರದರ್ ಬಂದಿದ್ದಾರೆ. ಅವ್ರೇನಾದರೂ ಮಾತಾಡೋದಕ್ಕೆ ಶುರು ಮಾಡಿಬಿಟ್ರು ಅಂದರೆ ನೀವು ಓನ್ಲಿ ನಿಮ್ಮ ಮನೆಯಲ್ಲಿ ಕೂತೆ ಇಡೀ ಪ್ರಪಂಚನೇ ಸುತ್ತ ಹಾಕ್ಬಿಡ್ತೀರಾ. ಹಾಗೆ ಜೋಕ್ ಕಟ್ ಮಾಡ್ತಾರೆ ನಮ್ಮ ಮಿಮಿಕ್ರಿ ದಯಾನಂದ. ಇವಾಗ ನೋಡಿ ನಮ್ಮ ಖಾಕಿಗಳ ಬಗ್ಗೆ ಜೋಕ್ ಹೇಳೋದ್ರ ಮೂಲಕ ಹೆಂಗೆ ಕಾಮಿಡಿ ಮಾಡ್ತಾರೆ ಅಂತ. ಓಕೆ ದಯಾನಂದ ಅಣ್ಣ, ಶುರು ಮಾಡಿ ನಿಮ್ಮ ಕಾಮಿಡಿ ಪಂಚಿಂಗ್ಗಳನ್ನ. ಓಕೆ ಸ್ಟಾರ್ಟ್. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಿಜವಾಗ್ಲೂ ಭಾಳ ಬುದ್ಧಿವಂತರು. ಅಮೆರಿಕಾದಲ್ಲಿ ಏನಾದ್ರು ಹೋಗಿ ನೀವು ಏನಾದ್ರು ಕಳ್ತನ ಮರ್ಡರ್ ಆದರೆ ನಿಜವಾಗ್ಲೂ ಹೇಳ್ತೀನಿ 3 ದಿವಸದಲ್ಲಿ ಹಿಡಿತಾರೆ. ಜಪಾನಲ್ಲಿ ಹೋಗಿ 2 ದಿವಸದಲ್ಲಿ ಹಿಡಿತಾರೆ. ಜಪಾನಲ್ಲಿ 2 ದಿವಸದಲ್ಲಿ ಹಿಡಿತಾರೆ. ಲಂಡನ್ನಲ್ಲಿ 1 ದಿವಸ ಹಿಡಿತಾರೆ. ದುಬೈಯಲ್ಲಿ ಏನೇ ಕಳ್ತನ ಮಾಡಿದ್ರೆ 4 ಅವರಲ್ಲಿ ಹಿಡಿತಾರೆ. ನಮ್ಮ ಪೊಲೀಸ್ನವ್ರು ಹಂಗೆ ಹುಡುಗಾಟ ಅನ್ಕೋಬೇಡಿ. ನಮ್ಮ ಪೊಲೀಸ್ನವ್ರು ಆಗೋದಕ್ಕೆ 2 ದಿವಸ ಮುಂಚೆನೇ ಹಿಡಿತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಇಂಥವನೇ ಮಾಡ್ತಾನೆ ಅಂತ. ಅವ್ರಿಗೇನು ದೊಡ್ಡ ಸಾಹೇಬ್ರು ಹೇಳಬೇಕಾಗಿಲ್ಲ, ಪಿ ಸಿಗೆ ಹೇಳಿದ್ರೆ ಸಾಕು, ನೋಡೋ ಇದು ಯಾರು ಕದೀತಾನೆ ಅಂತ. ಗೊತ್ತು ಸರ್, ಅವ್ನು ಮಾದೇವ ನಮಗೆ ಗೊತ್ತೇ, ತಗೊಂಬತ್ತೀನಿ ರೀ ಅಂತಾರೆ. ಇದೇ ಥರ ಒಂದ್ಸತಿ ಎಲ್ಲೋ ಗಲಾಟೆ ಆದಾಗ ಏನು ಜನ ಎಲ್ಲ ಓಡಾಡ್ತಾವ್ರೆ. ಯಾರೋ ಬಾವಿಯಲ್ಲಿ ಬಿದ್ದುಬಿಟ್ಟವ್ರೆ. ಪಾಪ ಏನು ಮಾಡಿದ್ರು, ಕಾನ್ಸ್ಟೇಬಲ್ಗಳೆಲ್ಲ ಸೇರ್ಕೊಂಡು ದಾರ ಹಾಕಿ ನಡೀರಿ ಹಾಕಿ, ಕತ್ಲೆ ಕಾಣ್ತಾ ಇಲ್ಲ, ಮೇಲ್ಗಡೆ ಮಾತ್ರ ಲೈಟ್ ಐತೆ. ಎಳೆದ್ರು ಬಾವಿಯಿಂದ ಮೇಲ್ ಬಂದು ನೋಡ್ತಾರೆ. ಪಾಪ ಸಬ್ ಇನ್ಸ್ಪೆಕ್ಟ್ರು ಓಡೋಗಿ ಯಾರನ್ನೋ ಕಾಪಾಡೋಕೆ ಹೋಗಿ ಅವ್ರು ಬಿದ್ದವ್ರೆ. ಅವ್ರನ್ನ ಕಾಪಾಡಿ ಇವ್ರು ಬಿದ್ದವ್ರೆ. ಪೊಲೀಸ್ನವ್ರು ನೋಡಿದ ತಕ್ಷಣ ನಮ್ಮ ಸಾಹೇಬ್ರು ಅಂತ ಬಿಟ್ಬಿಟ್ಟು ಸೆಲ್ಯೂಟ್ ಹೊಡೆದ್ರು. ಟಪ್ಪನ್ ಬಿದ್ರು. ಯಾಕಂದ್ರೆ ಅವ್ರು ಪಾಪ ಸಾಹೇಬ್ರು ನೋಡಿದ ತಕ್ಷಣ ಸೆಲ್ಯೂಟ್ ಹಿಡಿಬೇಕು, ಬಿಟ್ಬಿಟ್ರು. ದೊಡ್ಡ ಸಾಹೇಬ್ರು ಬಂದರು. ಏನ್ರಿ ಇದು ಬುದ್ಧಿ ಇಲ್ಲ, ಕೊಟ್ಟಿಲ್ಲ ಹಗ್ಗ ಅನ್ನೋ. ದೊಡ್ಡ ಸಾಹೇಬ್ರು ಅವ್ರಿಗೆ ನಲ್ಲಿ ಸಾಹೇಬ್ರಿಗೆ ಇವ್ರು ಲೆಕ್ಕ ಇಲ್ಲ. ಅವರು ಹಗ್ಗ ಹಾಕಿ ತಪ ಅಂತ ಹೇಳಿದ್ರು. ನೋಡಿದ ತಕ್ಷಣ ಮೇಲ್ ಬಂದರೆ ಸಬ್ ಇನ್ಸ್ಪೆಕ್ಟ್ರು ದೊಡ್ಡ ಸಾಹೇಬ್ರು ನೋಡಿದ ತಕ್ಷಣ ಹಗ್ಗ ಬಿಟ್ಬಿಟ್ಟು ಸೆಲ್ಯೂಟ್ ಹೊಡೆದ್ರು, ಮತ್ತೆ ಬಿದ್ರು. ಅದಕ್ಕೆ ಹೇಳೋದು ಶಿಸ್ತು ಬಹಳ ಮುಖ್ಯ. ಅದು ಯಾವುದೇ ಆಗಿರಲಿ, ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕಲಿಬೇಕು ಅಂತಾರೆ. ಯಾಕೆಂದರೆ ಪೊಲೀಸ್ನವರು ಎಷ್ಟು ನಿಷ್ಠೆಯಿಂದ ಇರ್ತಾರೆ. ಇಲ್ಲೆಲ್ಲ ಭಾಳ ಚೆನ್ನಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ನಡೀತು. ಏನು ಅಂದರೆ, ಒಬ್ಬ ಆ ಕಡೆಯಿಂದ ಬಂದ, ನೋ ಎಂಟ್ರಿ ಇಲ್ಲಿ. ಪೊಲೀಸ್ನವ್ರು ಸ್ಟಾಪ್, ನಿಂತ್ಕ. ಏನು ನಿನ್ನ ಹೆಸರು? ತಪ್ಪು ಮಾಡಿದ್ಯಾ? ಹೌದು ಸರ್. ಕೇಸ್ ಹಾಕಿ ಸರ್ ಅಂತ. ಏನು ನಿನ್ನ ಹೆಸರು? ವಿಶ್ವಶೃಂಗ ಮಹಾದೇವ ಸ್ವಾಮಿ. ಕೇಸ್ ಇಲ್ಲ, ಹೋಗು ಅಂತ ಕಳಿಸ್ಬಿಟ್ಟು. ಪಕ್ಕದ ಪೊಲೀಸ್ನವ್ನು ಕೇಳ್ದ, ಯಾಕೆ ಕೇಸ್ ಹಾಕಿಲ್ಲ? ಸುಮ್ಮನೆ ಇಷ್ಟೊದ್ದಾಯ್ತು ಹೆಸರು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಡ್ತದೆ, ಹೋಗ್ಲಿ ತೆಗಿ ಅಂತ. ಅದಕ್ಕೆ ಹೇಳೋದು, ಎಲ್ಲದರಲ್ಲೂ ನಾವು ಹಾಸ್ಯ ಯಾಕೆ ಕಾಣ್ತೀವಿ ಅಂದರೆ ನಮಗೆ ಬಹಳ ಹತ್ತಿರ ಯಾರು ಅವ್ರ ಬಗ್ಗೆ ಹಾಸ್ಯ ಮಾಡ್ತೀವಿ. ಪೊಲೀಸ್ನವ್ರು ಇಲ್ಲ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ನಮ್ಮ ತಾಯಿ ಬಗ್ಗೆ ಹಾಸ್ಯ ಮಾಡ್ತೀವಿ, ಯಾಕೆಂದರೆ ತಾಯಿ ಇಲ್ಲದೆ ನಾವಿಲ್ಲ. ನಮ್ಮ ಡಾಕ್ಟ್ರ್ ಬಗ್ಗೆ ಹಾಸ್ಯ ಮಾಡ್ತೀವಿ, ಯಾಕೆಂದರೆ ಡಾಕ್ಟ್ರ್ ಇಲ್ಲದೆ ನಾವಿಲ್ಲ. ಒಂದಿನ ಡಾಕ್ಟ್ರ್ ಇಲ್ಲ ಅಂತ ಯೋಚನೆ ಮಾಡಿ ನೋಡಿ, ಇಲ್ಲ ಅಂದಾಗಲೇ ಕೆಲವರು ಸತ್ತೋಗ್ಬಿಡ್ತಾರೆ. ಅಯ್ಯೋ ಇಲ್ವಾ, ನಾಳೆ ಏನು ಮಾಡೋದು ಅಂತ. ಡಾಕ್ಟ್ರ್ ಹತ್ರನೂ ಬಹಳಷ್ಟು ಹಾಸ್ಯ ಇದೆ ರೀ. ಡಾಕ್ಟ್ರ್ ಹತ್ರ ಪೇಷಂಟ್ ಹೋದ, ಡಾಕ್ಟ್ರೆ ಏನು ಫೀಸ್ ಚಾರ್ಜ್ ಮಾಡ್ತೀರಾ? ಡಾಕ್ಟ್ರ್ ಅಂದ್ರೆ, ನೋಡಪ್ಪ ಇಲ್ಲೇ ಚೆಕ್ ಮಾಡಿದ್ರೆ 10 ರೂಪಾಯಿ ಚಾರ್ಜ್ ಮಾಡ್ತೀನಿ, ನಾನು ಕಾರ್ ತೊಗೊಂಡು ನಿಮ್ಮ ಮನೆಗೆ ಬಂದರೆ ಅವಾಗ 50 ರೂಪಾಯಿ ಚಾರ್ಜ್. ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ, ಬನ್ನಿ ಡಾಕ್ಟ್ರಿ ಅಂದರು. ಡಾಕ್ಟ್ರು ಪಾಪ ಅವ್ರು ಕಾರ್ ತೊಗೊಂಡು ಇವನ್ನೂ ಕೂರಿಸ್ಕೊಂಡು ಸೀದಾ ಅವ್ರ ಮನೆಗೆ ಹೋದ್ರು. ಮನೆ ಬಂದ ತಕ್ಷಣ ಡಾಕ್ಟ್ರಿಗೆ 50 ರೂಪಾಯಿ ಕೊಟ್ಟ. ಡಾಕ್ಟ್ರ್ ಅಂದ್ರೆ, ಅಲ್ಲಪ್ಪ ನಿಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಅಂದೆ. ಇಲ್ಲ ಡಾಕ್ಟ್ರೆ, ಆಟೋವನ್ನು ಕೇಳಿದೆ, ಅವ್ನು 80 ರೂಪಾಯಿ ಅಂದ, ನೀವೇ ಬೆಟ್ರು, ಮನೆ ಸೇರ್ಕೊಂಬಿಟ್ಟೆ ಅಂತ. ಪಾಪ ಡಾಕ್ಟ್ರುಗಳಿಗೂ ನಡೀತದ್ರಿ. ಒಬ್ಬ ಡಾಕ್ಟ್ರ್ ಅದಾದ್ರೆ, ಡಾಕ್ಟ್ರೆ ಯಾಕೋ ಕೈ ಅಲ್ಲಾಡ್ತಾ ಇದ್ದೇನಾ? ಕೈ ಅಲ್ಲಾಡ್ತಾ ಇದೆಯಾ? ಅವ್ನು ನಿಲ್ತಾ ಇಲ್ಲ ಡಾಕ್ಟ್ರ್, ಅಲ್ಲಾಡ್ತಾ ಕೈ ಅಲ್ಲಾಡ್ತಾ ಇದೆ. ಡ್ರಿಂಕ್ಸ್ ಮಾಡ್ತೀಯಾ? ಹ್ಞೂ ಮಾಡ್ತೀನಿ. ಕಮ್ಮಿ ಮಾಡು. ಎಲ್ಲಿ ಕಮ್ಮಿ ಮಾಡಲಿ, ಅರ್ಧ ಇಲ್ಲೇ ಚಲ್ಲೋಯ್ತದೆ, ಕೈಯಲ್ಲಿ ಹಿಡ್ಕೊಂಡಾಗಲಿ ಅನ್ನೋ. ಇನ್ನು ಕೋರ್ಟಲ್ಲಿ ಲಾಯರು, ಅವರು ಕೂಡ ಗ್ರೇಟ್ ರೀ. ಲಾಯರ್ ಬಗ್ಗೆನೂ ಹಾಸ್ಯ ಮಾಡ್ತೀವಿ. ಒಬ್ಬ ಕೋರ್ಟಲ್ಲಿ, ಯುವರ್ ಆನರ್, ಇವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಕೊಡಬೇಕು. ಹೌದಾ, ಏನು ಮಾಡಿದ್ದಾನೆ ಸ್ವಾಮಿ? ಇವನು 18 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ. 18 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ. ಎಷ್ಟೇ ನಿಂಗೆ ವಯಸ್ಸು? ಸ್ವಾಮಿ ನನಗೆ 82 ವರ್ಷ. 82 ವರ್ಷ 18 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ. ಇಲ್ಲ ಸ್ವಾಮಿ, ಘಟನೆ ನಡೆದಾಗ ನನಗೂ 20 ವರ್ಷ. ಕೇಸ್ ಮುಂದಕ್ಕೆ ಹೋಗಿ ಇಲ್ಲಿ ಬಂದ್ಬಿಟ್ಟಿದೆ ಅಂತ. ಇನ್ನು ಕೋರ್ಟಲ್ಲಿ ಒಂದು ನಾಯಿ ಬಂದು ಕೂತ್ಬಿಟ್ಟಿತ್ತು. ಎಲ್ರಿಗೂ ಆಶ್ಚರ್ಯ, ಕೋರ್ಟಲ್ಲಿ ನಾಯಿನ ಹೆಂಗೆ ಇದು ಅಂತ ಎಲ್ಲರೂ ರೇಗಿಸಿದ್ರು. ಇದು ಕೋರ್ಟಲ್ಲಿ ನಾಯಿ ಕೂತೈತೆ ಅಂದರೆ ಇದು ಜನ್ದಲ್ಲಿ ಲಾಯರ್ ಇರಬೇಕು ಅಂತ. ಲಾಯರ್ಗಳು ಸುಮ್ಮನೆ ಇರ್ತಾರ? ಮಾತೆಯವ್ರ ಬಂಡವಾಳ. ಅವರಂದ್ರು, ಇಲ್ಲ, ಕೋರ್ಟಲ್ಲಿ ಬಂದು ಸುಮ್ಮನೆ ಕೂತಿದೆ ಅಂದರೆ ಜನ್ದಲ್ಲಿ ಜಡ್ಜೇ ಆಗಿರ್ಬೇಕು ಅದು ಅಂದರು. ಮೊನ್ನೆ 2 ಹೆಣ್ಮಕ್ಳು ಮಾತಾಡ್ತಾ ಇದ್ರು ಬೆಂಗಳೂರು ಎಕ್ಸಿಬಿಷನ್ ಹೊರಗಡೆ. ಒಬ್ಳು ಹೇಳಿದ್ಲಿ,
ಕಿವಿಯಲ್ಲಿದೆಯಲ್ಲ ವಾಲೆ ಒರಿಜಿನಲ್ ಗೋಲ್ಡ್ ತಾನೇ? ಏನಲ್ಲ, ಒರಿಜಿನಲ್ ಗೋಲ್ಡ್ ವಾಲೆ ಮನೆಯಲ್ಲಿದೆ, ಇದು ಡೂಪ್ಲಿಕೇಟ್, ಯಾರೋ ಹೊಡ್ಕೊಂಡು ಹೋಗ್ಬಿಟ್ರೆ. ಅಟ್ಲೀಸ್ಟ್ ನೆಕ್ಲೆಸ್ ಒರಿಜಿನಲ್ ತಾನೆ? ಏನಲ್ಲ, ಒರಿಜಿನಲ್ ಗೋಲ್ಡ್ ನೆಕ್ಲೆಸ್ ಮನೆಯಲ್ಲಿದೆ, ಇದು ಡೂಪ್ಲಿಕೇಟ್, ಯಾರೋ ಹೊಡ್ಕೊಂಡು ಹೋಗ್ಬಿಟ್ರೆ. ಅಟ್ಲೀಸ್ಟ್ ಬ್ಯಾಂಗಲ್ಸ್ ಬಳೆ ಎಲ್ಲ ಒರಿಜಿನಲ್ ತಾನೆ? ಏನಲ್ಲ, ಒರಿಜಿನಲ್ ಬಳೆಗಳೆಲ್ಲ ಮನೆಯಲ್ಲಿದೆ, ಇದು ಡೂಪ್ಲಿಕೇಟು, ಯಾರೋ ಹೊಡ್ಕೊಂಡು ಹೋಗ್ಬಿಟ್ರೆ. ಓಲಿ ಬಿಡು, ನಿಮ್ಮ ಯಜಮಾನ್ರು ಕರೀತವ್ರು ನೋಡಲ್ಲಿ, ಅದೇನು ನಮ್ಮ ಯಜಮಾನ್ರಲ್ಲ, ಒರಿಜಿನಲ್ಲು ಮನೆಯಲ್ಲಿದೆ, ಇದು ಡೂಪ್ಲಿಕೇಟ್, ಯಾರೋ ಹೊಡ್ಕೊಂಡು ಹೋಗ್ಬಿಟ್ರೆ. ನಮ್ಮ ಮಂಡ್ಯದ ಹುಡುಗರು ಎಷ್ಟು ಚೆನ್ನಾಗಿರ್ತಾರೆ, ಮೈಸೂರು ಹುಡುಗರು ಮದ್ದು ಹುಡುಗರು ಎಷ್ಟು ಚೆನ್ನಾಗಿರ್ತಾರೆ, ಭಾಳ ಚೆನ್ನಾಗಿರ್ತಾರೆ ನೋಡಿ. ಬೇಕಾರೆ ಏನಪ್ಪ ಏನು ಮಾಡ್ತಿದ್ಯಾ? MBA ಮಾಡ್ತಾಯಿದ್ದೀನಿ. ಹ್ಞೂ, ಬೆಂಗಳೂರಿನಲ್ಲಿ ಓದ್ತಾ ಇದ್ದೀನಿ, ಮೈಸೂರಿನಲ್ಲಿ ತಮ್ಮ ಓದ್ತಾವನೆ, ಚೆನ್ನಾಗಿದ್ದೀನಿ ನಾನು. ನೀವು ಚೆನ್ನಾಗಿದ್ದೀರಿ? ನೀವು ಚೆನ್ನಾಗಿ ಮಾತಾಡ್ತಾರೆ. ಅದೇನೋ ಗೊತ್ತಿಲ್ಲ ಇದಕ್ಕಿಂತ. ಆಮೇಲೆ ಎಲ್ಲೋಯ್ತಾ? ಅದೇನೋ ಅಮೇರಿಕಾಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಓದ್ತಾ ಅಲ್ಲಿ ಕೆಲಸ ತೆಗೆದು ನಂಗೆ ಓದ್ತಾ ಇದ್ದೀನಿ ಅಂತಾರೆ. ಅಮೇರಿಕಾಗೆ ಹೋಗ್ತಾ ಇದ್ರು, ಅವ್ರ ಭಾಷೆ ಅವ್ರ ಸ್ಟೈಲ್ ಬಿಡಲ್ಲ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ಇಲ್ಲಿ ಮಂಡ್ಯ ಮೈಸೂರು ಮದ್ದೂರಿಂದ ಅಮೇರಿಕಾಗೆ ಹೋಗಿ 3 ತಿಂಗಳಿಗೆ ಮಾತಾಡಿಸಿ 24 ವರ್ಷ ಇಲ್ಲೇ ಹುಟ್ಟು ಬೆಳೆದಿರ್ತಾನೆ. 3 ತಿಂಗಳಾದ್ಮೇಲೆ ಮಾತಾಡಿಸಿ, 4 ತಿಂಗಳಾದ್ಮೇಲೆ ಮಾತಾಡಿಸಿ, ಏನಪ್ಪ ಚಂದ್ರಣ್ಣ ಚೆನ್ನಾಗಿದೆಯಾ ಅಂದರೆ, ರಿಯಲಿ ವಾಸ್ ಇನ್ ಮಂಡ್ಯ ಇಟ್ ಹ್ಯಾಪನ್ಸ್ ಏನು ಹುಳ ಗಿಳ ಬಿಟ್ಟೈತೆ ಒಳಗೆ. ಯಾಕೆ ಹಿಂಗೆ ಆಡ್ತಾರೋ ಗೊತ್ತಿಲ್ಲ. ಇದಕ್ಕಿಂಗೆ ಮೈ ಪ್ಲೇಸ್ ಇಸ್ ಮಂಡ್ಯ ಇನ್ನು ನರಗಿರ ಎಳೆದ್ಬಿಟ್ಟಾರ ವೀಸಾ ಕೊಡುವಾಗ. ಒಬ್ಬರು ನೆಟ್ಟಿಂಗಿಲ್ಲ ರೀ. 4 ತಿಂಗಳು ಅಮೇರಿಕಾಗೆ ಹೋಗಿದ್ದಕ್ಕೆ 24 ವರ್ಷ ಮಂಡ್ಯದಲ್ಲಿದ್ದೆ, ಮೈಸೂರಲ್ಲಿದ್ದೆ, ಮದ್ದೂರಲ್ಲಿದ್ದೆ. 4 ತಿಂಗಳು ಅಮೇರಿಕಾಗೆ ಹೋಗಿದ್ದೆ. ಅದು ಯಾಕೆ ಹಂಗೆ ಆಡ್ತಾರೋ ಗೊತ್ತಿಲ್ಲ. ನನಗನ್ಸುತ್ತೆ ಆಹಾರ ಇಲ್ಲಿ ಮುದ್ದೆ ಗಿದ್ದೆ ತಿನ್ಕೊಂಡು ಚೆನ್ನಾಗಿರ್ತಾರೆ, ರೊಟ್ಟಿ ಗಿಟ್ಟಿ ತಿನ್ಕೊಂಡು ಚೆನ್ನಾಗಿರ್ತಾರೆ, ಅನ್ನ ಸಾರು ಸಾಂಬಾರು ತಿನ್ಕೊಂಡು ಚೆನ್ನಾಗಿರ್ತಾರೆ. ಅಲ್ಲಿ ಹೋಗಿ ಪಿಜ್ಜಾ ತಿಂದು ಹಿಂಗೆ ಆಗ್ಬಿಡ್ತಾರ ಗೊತ್ತಿಲ್ಲ. ಆ ಪಿಜ್ಜಾನಾರು ಹೆಂಗಿದೆ ರೀ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ. ಅದು ತಿನ್ಬಿಡು ವಾ 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 ಹಿಂಗಾಡ್ದೆ ಇನ್ನು ಹೆಂಗೆ ಆಡ್ತಾರೆ ಅವರು. ಇನ್ನು ಅಮೇರಿಕಾಗೆ ಹೋಗಿ ನೀವು, ಅಮೇರಿಕಲ್ಲೂ ನಾವು ನೋಡ್ತೀವಿ ಆಶ್ಚರ್ಯ. ಏನು ಗೊತ್ತಾ, ಮಾತಾಡಿಸಿ ಯಾರನ್ನಾರು. ನಾನು ಮುಂಚೆ ಹೋಗಿದ್ದೆ, ಮುಂಚೆ ಎಲ್ಲ ಹೋದಾಗ 96ರಲ್ಲಿ ಹೋಗಿದ್ದೆ, ಮೊನ್ನೆನೂ ಹೋಗಿದ್ದೆ. 96ರಲ್ಲಿ ಹೋದಾಗ ಹೆಂಗೆ ಮಾತಾಡ್ಸೋರು ಗೊತ್ತಾ? ಏನೇ ಕೇಳಿ ಓ ಗಾಡ್, ಏನೇ ಕೇಳಿ ಓ ಗಾಡ್, I came from Mandya. Oh God, tomorrow is my flight. Oh God, this is my new coat. Oh God, ಎಲ್ಲದಕ್ಕೂ ಗಾಡೆ. ಈ ಸತಿ ಹೋದ್ರೆ ಅದಿಲ್ಲ, ಈ ಸತಿ ಹೋದ್ರೆ ರಿಯಲಿ ನಿಜಾನ ಅಂತ ಕೇಳ್ತಾರೆ. ಓ ರಿಯಲಿ, I came yesterday. Oh really, ಅದಕ್ಕೂ ರಿಯಲಿ. This is my temple. Oh really, this is my shoe. Oh really, ಅದಕ್ಕೂ ರಿಯಲಿ. ಆಳಾಗೋಲಿ, this is my father. Really, ಅಪ್ಪನ್ ತೋರಿಸಿದ್ರೆ ರಿಯಲಿ ಅಂತ ಕೇಳ್ತಾನೆ. ಏನು ರೇಷನ್ ಕಾರ್ಡ್ ತಂದು ತೋರ್ಸೋಕ್ಕಾಗ್ತದ? ನೋಡಿದ್ರ ಮ್ಯಾನ್, ನಮ್ಮ ದಯಾನಂದ ಬ್ರದರ್ ಅವ್ರದ್ದು ಬಾಡಿ ದೊಡ್ಡದು, ಹಾಗೆ ಮನಸ್ಸು ತುಂಬ ದೊಡ್ಡದು. ಅವರು ಕಾಮಿಡಿ ಶುರು ಮಾಡಿದ್ರೆ ನೀವೆಲ್ಲ ನಕ್ಕು ನಕ್ಕಿ ಸುಸ್ತಾಗ್ಬಿಡ್ತೀರಾ. ಇವಾಗೊಂದು ಶಾರ್ಟ್ ಬ್ರೇಕ್ ತಗೊಳ್ಳಿ, ಮತ್ತೊಂದಿಷ್ಟು ಜೋಕ್ ಹೇಳ್ತಾರೆ, ನಿಮ್ಮನ್ನೆಲ್ಲ ನಗಿಸ್ತಾರೆ. ಜಸ್ಟ್ 1 ಮಿನಿಟ್ ಮ್ಯಾನ್, ಹಿಂಗೆ ಹೋಗಿ ಹಾಗೆ ಬಂದುಬಿಡ್ತೀನಿ. ಅಷ್ಟರಲ್ಲಿ ಹಾಲ್ಗೆನೆ ಡೈನಿಂಗ್ ಟೇಬಲ್ನ ಶಿಫ್ಟ್ ಮಾಡಿ ಇಲ್ಲೇ ಕೂತ್ಕೊಂಬಿಡಿ, TV ಮುಂದೆ ಎಲ್ಲ ರೆಡಿ ಮಾಡ್ಕೊಂಡಿರಿ. ಓಕೆ, ಬಂದ್ಬಿಡ್ತೀನಿ ಈಗ. ಬ್ರೇಕ್.